ಸುನಿಲ್ ರಾಯಸ್ವಾಮಿ ಸುನೀಲ್ ಅವರು ಏನು ಪ್ರಸ್ತಾವ ಮಾಡಿದ್ದಾರೆ, ನಾವು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ. ಇಲ್ಲಿ ಬಹಳಷ್ಟು ಜನ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ. ನಾವು ಕೂಡ ಆಚೆ ಕಡೆ ಭಾಷಣ ಮಾಡಬೇಕಾದ್ರೆ ಸದನ ನಡೆಯುವಾಗ ಎಲ್ಲೂ ಕೂಡ ನಾವು ಘೋಷಣೆ ಮಾಡ್ತಾ ಇರಲಿಲ್ಲ. ಎಲ್ಲೂ ಕೂಡ ಘೋಷಣೆ ನಾನು ಮಾಡ್ತಾ ಇಲ್ಲ. ನನ್ನ ಇದು ನಾವು ಮಾಡಕ್ ಹೋದ್ರು ನಮ್ಮ ಅಧಿಕಾರಿಗಳು ಸರ್ ಮಾಜಿ ಮುಖ್ಯಮಂತ್ರಿಗಳು ಮಾಡಿಲ್ವಾ? ಇವತ್ತು ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಅಭಿಪ್ರಾಯ ಮಾತಾಡಿದ್ರು, ಮಂತ್ರಿಗಳು ಎಲ್ಲರೂ, ಎಚ್ ಕೆ ಪಾಟೀಲ್ ಎಲ್ಲ. ನಾನು ಇದ್ರ ಬಗ್ಗೆ ನನಗೂ ಡೌಟ್ ಇತ್ತು. ಮುಖ್ಯಮಂತ್ರಿಗಳು 14 ಸಾರಿ ಬಡ್ಜೆಟ್ ಮಾಡಿದ್ದಾರೆ, ಹಂಗೆಲ್ಲ ಹೇಳಲ್ಲ ಅಂತ. ನೆನ್ನೆ ರಾತ್ರಿ ನಾನು 9 ಗಂಟೆಗೆ ಒಂದು ಚಾನಲ್ ಹಾಕೊಂಡು ತೋರಿಸ್ತಾ, ಅದ್ರಲ್ಲಿ 3 ಫೋಟೋ ಹಾಕ್ಬಿಟ್ಟು ಮುಖ್ಯಮಂತ್ರಿಗಳಿದೆ 3, ಅವ್ರು ಏನೇನು ಹೇಳಿದ್ದಾರೆ ಅವ್ರ ವಾಯ್ಸನ್ನೇ ನಾನು ಕೇಳಿದೆ. ಅದರಲ್ಲಿ ಅವ್ರು ಹೇಳಿದ್ದಾರೆ, ಮೌಲ್ಯಗಳ ಸಭೆಯಲ್ಲಿ ನಾನು ಈಗ ಕೊಡ್ತಾ ಇರುವಂತದ್ದು 2,000 3,000 ಏನೋ ಕೋಟಿ ಕೊಡ್ತಾ ಇದ್ದೀನಿ, ನಾನು 10,000 ಕೋಟಿಯನ್ನ ಕೊಡ್ತೀನಿ ಈಗಲೇ ಅಂತ ಹೇಳಿದ್ದಾರೆ. ಅಂದ್ರೆ ಈ ಬಡ್ಜೆಟ್ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು? ಈ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಅವರು ಈ ತರ ಹೇಳಿಕೆಯನ್ನ ಕೊಟ್ರೆ ಆಯ್ತು. ಇವಾಗ ನಾವು ಬರಗಾಲ ಮಾತಾಡಿ ಸ್ವಾಗತ ಮಾತಾಡೋದಲ್ಲ ನೋಡಿ. ಬೆಂಗಳೂರು ಮಿತ್ರರು ಸಮಾಜ ಕೂತ್ಕೊಳ್ಳಿ, ನೋಡಿ. ನಿಮಗೆ ಈಗ ಜೀರೋ ಬೇಡ, ಸುಮ್ಮನೆ ಯಾಕೆ ಮಾಡ್ತೀರಿ ಅಧ್ಯಕ್ಷರೇ? ಈಗ ಅವರು ನಾಯಕರು ಮಾತಾಡ್ಬೇಕಾದ್ರೆ ಅಲ್ಲ, ನಾವು ಏನ್ ಮಾತಾಡ್ಬೇಕು ಅಂತ ಅವ್ರು ಹೇಳ್ಬೇಕಾ? ಅಲ್ಲ, ಕೂತ್ಕೊಳ್ಳೆ ಕೇಳಿ ಸಭಾಧ್ಯಕ್ಷರೇ. ಮಾತಾಡ್ತಾರೆ, ನೀವು ಅವ್ರು ಮಾತಾಡ್ಲಿಕ್ಕೆ ಯಾಕೆ ನೀವು ಮಾತಾಡ್ಲಿಕ್ಕೆ ಅವ್ರು ಮಾತಾಡ್ತಾರೆ, ನೀವು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಈಗ ನೀವೇ ಅಡ್ಡ ಆಗಿದ್ದೀರಿ ಅವ್ರಿಗೆ. ಸಭಾಧ್ಯಕ್ಷರೇ ಅವ್ರಿಗೆ ಹೇಳ್ರಿ, ನೀವು ಅವ್ರ ಯಾಕೆ ಎದ್ದು ನಿಂತು ಮಾತಾಡ್ತೀರಿ? ನೀವು ಯಾಕೆ ಅಡ್ಡ ಮಾಡ್ತೀರಿ? ಯಾಕೆ ಅಡ್ಡ ಮಾಡ್ತೀರಿ ಅವ್ರಿಗೆ? ಪ್ರತಿಪಕ್ಷ ನೀವು ಅವ್ರಿಗೆ ಅಡ್ಡ ಬರ್ತೀರಿ ಯಾಕೆ? ಕೂತ್ಕೊ, ನೀವು ಅಡ್ಡ ಬರ್ತೀರಿ ಯಾಕೆ ಪ್ರತಿಪಕ್ಷ ನಾಯಕ? ಹೇಳಿ, ನೀವು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಆಚೆ ನೋಡಿ.